ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಆಗ್ತಾ ಇದೆ ಅಂದಾಗ ಯಾವ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಉಚ್ಬೆರ್ಗೆಗಳ ಥರ ಆಡ್ಬಿಡ್ತಾರೆ ಗುರು. ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಈ ಅಪ್ಡೇಟು ಅಂತ ಹಿಡ್ಕೊಂಡು ಏನೇನೋ ಪುಂಗಿ ಸಾಯ್ತಾರೆ ಗುರು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇನ್ನೇನು ಬಿಗ್ ಬಾಸ್ ಇನ್ನೇನು ಒಂದು 2-3 ವಾರ ಇದ್ದಾಗ ಕಂಪ್ಲೇಂಟ್ ಆಗುತ್ತೆ. ಇವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ನಾವು ಹೇಳಿರೋದು ಹಂಗಲ್ಲ, ಹಿಂಗೆ ನೀವು ಎಲ್ಲ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಚಾನಲ್ ಎಲ್ಲ ಹಾಕೊಂಡು ರುಬ್ಬಿಟ್ಟವ್ರೆ ಅಂತ ಅವ್ರವರೇ ಮಾತಾಡ್ಕೊಂತಾರೆ. ಅಯ್ಯೋ ಏನು ಕರ್ಮಾಗುರು ಇವ್ರದಲ್ಲ. ಅದರಲ್ಲಿ ಅಪ್ಡೇಟ್ ಕೊಡೋರ್ದೊಂದು ಏನಪ್ಪ ಅಂದರೆ ಈ ಅಪ್ಡೇಟ್ಗಳು ಕೊಡೋಕ್ಕೆ ಕೂತ್ಕೊತಾರಲ್ಲ, ಅಯ್ಯೋ ಹೆಂಗೆ ಪುಂಕ್ತಾರೆ ಅಂದರೆ ಸಾಕಾಗೋಗ್ಬಿಟ್ಟಿದೆ ಗುರು. ಇವತ್ತಂತೂ ನಾನೊಂದು 2-3 ವಿಡಿಯೋ ನೋಡಿದೆ. ಶಿವ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಶನಿವಾರ ಸುದೀಪ್ ಅಣ್ಣ ಬರ್ತಾರಂತೆ, ಭಾನುವಾರ ಉಪೇಂದ್ರ ಬರ್ತಾರಂತೆ. ಸೂಪರ್ ಅಲ್ಲ. ಶನಿವಾರ ಸುದೀಪ್ ಅಣ್ಣ ಮಾಡಿದ್ಮೇಲೆ ಭಾನುವಾರ ಉಪೇಂದ್ರ ಅವ್ರು ಆ್ಯಂಕರ್ ಮಾಡ್ತಾರಂತೆ. ಅದು ಓಕೆ ಗುರು. ಇನ್ನೊಂದು ವಿಡಿಯೋ ನೋಡಿದೆ ಶಿವ, ಗಣೇಶ್ ಬರ್ತಾರಂತೆ, ಮತ್ತು ಡಾಲಿ ಧನಂಜಯ್ ಬರ್ತಾರಂತೆ. ಸುದೀಪ್ ಮೂರು ಜನ ಆ್ಯಂಕರಿಂಗ್ ಮಾಡ್ತಾರಂತೆ ಗುರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಗುರು ಅಪ್ಡೇಟು. ಅಲ್ಲ ಇವರೇನು ಬಿಗ್ ಬಾಸಲ್ಲಿ ವಾರದ ಜೊತೆ 3 ಜನದ ಜೊತೆ ಅಂತ ಏನಾದರೂ ಸುದೀಪಣ್ಣ ಹೊಸ್ದಾಗಿ ಏನಾದ್ರು ಮಾಡ್ತಾರ ಶಿವ ಬಿಗ್ ಬಾಸ್ ಅವರು? ಪುಂಗಬೇಕು ಈ ರೇಂಜಲ್ಲೆಲ್ಲ ಪುಂಗಕ್ಕೆ ಹೋಗ್ಬಾರ್ದು. 10 ವರ್ಷದಿಂದ ಏನು ನಡ್ಕೊಂಬರ್ತಿದೆ, ಯಾವುದೇ ಬಿಗ್ ಬಾಸ್ ಶೋ ತಗೊಳ್ಳಿ, ಏನು ನಡ್ಕೊಂಬರ್ತಿದೆ ಅದೇ ನಡ್ಕೊಂಬರ್ತಿದೆ. ಇಲ್ಲಿ ಗೀಂಜಸ್ಸು ಅವೆಲ್ಲ ಏನೂ ಆಗಲ್ಲ. ಇನ್ನೂ ಬೇಕಾದರೆ ಇನ್ನೂ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ಏನು ಚೇಂಜಸ್ ಆಗೋದಿಲ್ಲ, ಏನೂ ಇಲ್ಲ. ಏನಾದರೂ ಪ್ರಮೋಷನ್ಗೋಸ್ಕರ ಯಾವ್ದಾದ್ರು ಫಿಲಮ್ ರಿಲೀಸ್ಗೋಸ್ಕರ ಯಾರನ್ನಾದ್ರು ಕರೆಸಿ ಮಾತಾಡೋದಿದ್ರೆ ಮಾತಾಡ್ಬೋದು. ಅದ್ರಲ್ಲಿ ಬಂದು ಹಂಗೆ ಮಾಡಿಬಿಡ್ತಾರೆ, ಮಾಡಿಬಿಡ್ತಾರೆ. ಉಪೇಂದ್ರ ಬಂದ್ಬಿಡ್ತಾರೆ, ಡಾಲಿ, ಗಣೇಶು, ಎಲ್ಲರನ್ನೂ ಕರೆಸ್ಬಿಡ್ರಪ್ಪ. ಎಲ್ಲರನ್ನೂ ಕರೆಸಿ ಒಂದೇ ಸತಿ ನಿಲ್ಲಿಸಿ ಆ್ಯಂಕರಿಂಗ್ ಮಾಡಿಸ್ಬಿಡ್ರಿ, ಸಖತ್ತಾಗಿರುತ್ತೆ. ಹೇಳ್ಬೇಕು, ಏನೇನು ಹೇಳ್ಬೇಕು ಅದನ್ನ ಮಾತ್ರ ಹೇಳ್ಬೇಕು ಗುರು. ಇಲ್ದಿರೋದೆಲ್ಲ ಹೇಳ್ಬಿಟ್ರೆ ತಲೆ ಕೆಟ್ಟೋಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೇನು 27ನೇ ತಾರೀಕು ಪ್ರೆಸ್ ಮೀಟು ಅಂತ ಹೇಳ್ತಿದ್ದಾರೆ. ಇದು ಕನ್ಫರ್ಮ್ ಅಂತೂ ಇಲ್ಲವೇ ಇಲ್ಲ, ಯಾಕಂದರೆ ಇನ್ನೂ ಪ್ರೋಮೋನೇ ಬಿಟ್ಟಿಲ್ಲ. ಅನುಬಂಧ ಅವಾರ್ಡಲ್ಲಿ ಬಿಟ್ಟರೆ ಅದೃಷ್ಟ, ಅಲ್ಲಿ ಬಿಟ್ಟರೆ ಕನ್ಫರ್ಮ್ ಆಗುತ್ತೆ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಮಂತ್ ಎಂಡಲ್ಲೇ ಹಾಗೆ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ಕೊತಿದ್ದಾರೆ. ನನಗಂತೂ ಗೊತ್ತಿಲ್ಲ ಶಿವ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.